ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಅಂದರೆ ಮಧ್ಯಾಹ್ನ ಆಫೀಸಿಂದ ನಾನು ಅಂಗಡಿಗೆ ಅಂತ ಹೋದೆ. ಸೊ ಅಲ್ಲಿ ಸ್ವಲ್ಪ ಲಾಗ್ ಮಾಡಿದೆ. ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಸೊ ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ನನ್ನ ಫ್ರೆಂಡ್ ಜೊತೆ ಮಾಡಿದೆ. ಹಾಯ್, ನಾನಿವಾಗ ಅಂದರೆ ಆಫೀಸಿಂದ ಇಲ್ಲಿಗೆ ಸೂಪರ್ ಮಾರ್ಕೆಟಿಗೆ ಬಂದಿದ್ದೇನೆ. ಅಂದರೆ ಧರ್ಮಸ್ಥಳದಲ್ಲಿರೋ ಸೂಪರ್ ಮಾರ್ಕೆಟ್ ಇದು. ಸೊ ನಾನೊಂದು ತೋರಿಸ್ತೇನೆ. ಇವಳು ನನ್ನ ಫ್ರೆಂಡ್ ಗಾಯತ್ರಿ. ಅವ್ರು ನನ್ನ ಫ್ರೆಂಡ್ ರೀಸೆಂಟ್ಲಿ ಕೆಲಸ ಬಿಟ್ಟರು, ಅವ್ರಿಗೆ ಬೇರೆ ಕೆಲಸ ಸಿಕ್ಕಿತ್ತು. ಸೊ ಒಳ್ಳೇದಾಗಲಿ ಅಂತ ನಾನು ಬ್ಲೆಸ್ ಮಾಡ್ತೇನೆ. ಮತ್ತು ಅವರು ತುಂಬ ಕಷ್ಟದಲ್ಲಿರುವಂಥವ್ರು. ಸೊ ಅವರ ಅಪ್ಪ ಇಲ್ಲ, ಅವರಿಗೆ ತುಂಬ ನೋವಿದ್ರು ಖುಷಿಯಾಗಿ ಇರ್ತಾರೆ. ಮತ್ತು ಅವರ ಅಪ್ಪ ಎಲ್ಲ ಹೆಣ್ಮಕ್ಳನ್ನು ಮದುವೆ ಮಾಡಿ ಕೊಟ್ಟು ಈಗ ಇವರ ಲೈಫನ್ನು ಇವ್ರು ನೋಡ್ಕೊಳ್ಬೇಕು ಅಂತೇಳಿ ಬೇರೆ ಕೆಲಸಕ್ಕೆ ಹೋಗ್ತಿದ್ದಾರೆ. ಸೊ ಮಾರ್ಕೆಟ್ ಅಂಕಲ್ ಜೊತೆ ಮಾತಾಡ್ತಿದ್ರು, ಯಾಕೆ ವಿಡಿಯೋ ಮಾಡೋದು, ಏನು ಕತೆ ಅಂತ. ಹಾಗೆ ಹೇಳ್ತಿದ್ದೆ ಅವರಿಗೆ ನಾನು. ಬಿಡು ಸ್ಟಾರ್ಟ್ ಮಂತನಾತೆ ವಿಡಿಯೋ ಪಾಡ್ದಿಚ್ಚಿ ಪೂರ ಪಾಡೋಡತ್ತೆ ನಾನು. ಧರ್ಮಸ್ಥಳ ಸೂಪರ್ ಮಾರ್ಕೆಟ್. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ವಸ್ತು ಸಿಗ್ತದೆ. ಅಂದರೆ ಸಡನ್ಲಿ ನಮಗೆ ಎಂತಾದ್ರೂ ವಸ್ತು ಇಲ್ಲ ಅಂತೇಳಿ ಧರ್ಮಸ್ಥಳದಲ್ಲಿ ನಾವು ಫಸ್ಟ್ ಹುಡುಕುವಂಥ ಅಂಗಡಿ ಬಂದು ಸೂಪರ್ ಮಾರ್ಕೆಟ್, ಮಹಾವೀರ ಸೂಪರ್ ಮಾರ್ಕೆಟ್ ಅಂತ. ಇದು ಉಜಿರೆಯಲ್ಲಿ ಸಹ ಉಂಟು. ಅವರದ್ದು ಮಹಾವೀರ ಸೂಪರ್ ಮಾರ್ಕೆಟ್. ಅವರ ಬಾಸ್, ಅವರ ಹೆಸರೆಂತ ನನಗೆ ಮರ್ತೋಗಿದೆ, ಬಟ್ ಅವರು ತುಂಬ ಪರಿಚಯ ಇದ್ದಾರೆ. ನನ್ನ ಅಪ್ಪನೇ ಶಾಪಿಗೆ ಸಹ ಅವರು ಹೋಲ್ಸೇಲ್ ಆಗಿ ಅವರ ಇದರಿಂದ ಇದೆಲ್ಲ ಹಾಕ್ತಾರೆ, ಐಟಮ್ಸ್ ಎಲ್ಲ. ಸೊ ಅದ ಮೇಲೆ ಇಲ್ಲಿಂದ ಸ್ವಲ್ಪ ನಾನು ರೌಂಡ್ ಹಾಕಿ ನನ್ನ ಫ್ರೆಂಡ್ ಮಾತಾಡ್ತಾಳೆ ಅಂತೆ ವಿಡಿಯೋದಲ್ಲಿ. ಸೊ ಗಾಯತ್ರಿ ಕಮ್. ಹಾಯ್. ಅವಳು ತುಂಬ ಇದಾಗಿದ್ದಾಳೆ. ಸೇವ್ ಮಾಡ್ಪೋರ್ಚಿಯೇ ಸೇವ್ ಮಾಡಬಾರ್ದಂತೆ, ನಾನು ಸೇವ್ ಮಾಡಬಾರ್ದಂತೆ ಈ ವಿಡಿಯೋ. ನೋಡಿ, ಅವರ ಪರ್ಮಿಷನ್ ಎಲ್ಲ ತಗೊಳ್ಬೇಕಂತೆ ವಿಡಿಯೋ ಹಾಕ್ಲಿಕ್ಕೆ. ಮನಸ್ಸೊಳಗೆ ಬೈತಿದ್ದಾಳೆ ಗಾಯತ್ರಿ. ಓಕೆ, ನಾನು ತಿಂಡಿ ತಗೊಳ್ಳಿಕ್ಕೆ ಅಂತ ಬಂದದ್ದು. ಬಟ್ ನನಗೆ ಯಾವ ತಿಂಡಿಯೂ ಇಷ್ಟ ಆಗ್ತಿದೆ. ತಿಂಡಿ ಇಷ್ಟ ಆದರೂ ರೇಟ್ ಇಷ್ಟ ಆಗ್ತದೆ. ನಾನು ಚಿಪ್ಸ್ ತಗೊಳ್ತೇನೆ. ಬನಾನಾ ಚಿಪ್ಸ್ ಮೈ ಫೇವ್ರೆಟ್. ನನಗೆ ಈಗ ಒಂಥರ ಮಳೆ ಎಲ್ಲ ಬಂದಾಗ ಬನಾನಾ ಚಿಪ್ಸ್ ತಿನ್ನಬೇಕು ತುಂಬ ಆಸೆ ಆಗ್ತದೆ. ಬಿಸ್ಕೆಟ್ ಎಲ್ಲ ಐಟಮ್ಸ್ ಉಂಟು. ಅದು ನಮಗೆ ಇರೋದೇ ½ ಟೈಮ್. ಅದನ್ನು ನಾನು ಇಲ್ಲಿ ಸ್ಪೆಂಡ್ ಮಾಡಿದರೆ ನನಗೆ ರೆಸ್ಟ್ ಟೈಮ್ ಸಿಗ್ತಿಲ್ಲ. ಅದಕ್ಕೆ ನಾನು ಫುಲ್ ವೀಡಿಯೋ ಮಾಡ್ತಿಲ್ಲ, ಸ್ವಲ್ಪ ವೀಡಿಯೋ ಮಾಡ್ತಿದ್ದೇನೆ. ಓಕೆ, ಅಲ್ಲಿಂದ ತಿಂಡಿ ತಗೊಂಡು ಸ್ವಲ್ಪ ಐಟಮ್ ತಗೊಂಡು ಬಿಲ್ಲೆಲ್ಲ ಮಾಡಿ ಆಫೀಸಿಗೆ ಹೊರಟು ಆ ಲಾಗನ್ನು ಎಂಡ್ ಮಾಡಿ ಸಂಜೆ ಆಫೀಸಿಂದ ಬಂದು ಅಪ್ಪನ ಅಂಗಡಿಗೆ ಬಂದು ಮನೆಗೆ ಬೇಕಾಗಿರುವಂಥ ಸಾಮಾನೆಲ್ಲ ತಗೊಂಡು ಮನೆಗೆ ಹೊರಟೆ. ಸೊ ಆವಾಗ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿದ್ದೇನೆ. ಅದೆಂತ ಅಂತ ನೀವೇ ಕೇಳಿ ಒಂದ್ಸರಿ. ಯಾರಾದರೂ ಆ ಸೀನನ್ನು ನೋಡಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಪ್ಲೀಸ್. ನಾನಿವಾಗ ಆಫೀಸಿಂದ ಮನೆಗೆ ಬರ್ತಾ ಇದ್ದೇನೆ. ಓಕೆ, ಅಪ್ಪನ ಅಂಗಡಿಗೆ ಹೋಗಿ ಬೈಗಳು ತಿಂದು 3 ಐಸ್ ಕ್ರೀಮ್ ಇಟ್ಕೊಂಡು ಬಂದೆ. ಇಲ್ಲುಂಟು ಬ್ಯಾಗಲ್ಲಿ, ಮತ್ತೆ ತೋರಿಸ್ತೇನೆ. ಓಕೆ, ನಾನು ಆಫೀಸಿಂದ ಬಂದೆ. ಇದೆಲ್ಲ ನಮ್ಮ ತೋಟ ಅಲ್ಲ, ಕಾಡು, ನಮ್ಮ ಕಾಡು. ನಾನು ನಿಮಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ. ಎಂತ ಹೇಳಿದರೆ, ನಾನಿವತ್ತು ಮಾರ್ನಿಂಗ್ ಹೋದ ಗಳಿಗೆ ಸಹ ಸರಿ ಇರಲಿಲ್ಲ. ನಾನು ಹೋಗುವಾಗ ನನ್ನ ಗಿಳಿಗಳ ಗೂಡಿಗೆಲ್ಲ ಇರುವೆ ಬಂದಿತ್ತು. ಅದನ್ನು ಕ್ಲೀನ್ ಮಾಡದೆ ಸೀದಾ ಹೋದೆ. ಅದನ್ನು ಈಗ ಹೋಗಿ ಮಾಡಬೇಕು. ಮತ್ತು ಅವಸರದಲ್ಲಿ ತುಂಬ ಅವಸರದಲ್ಲಿ ಹೋಗೋದದು ನಾನು. ಓಕೆ, ನಮ್ಮ ಆಫೀಸಲ್ಲಿ ಭಜನೆ ಸಹ ಇತ್ತು. ಸೊ ಹಾಗೆ ಬೇಗ ಹೋಗಬೇಕಿತ್ತು ನಮಗೆ. ನನ್ನ ಆಫೀಸ್ ಅವರ ಬೈಕಲ್ಲಿ ಕೂತು ಅಲ್ಲೆಲ್ಲೋ ಇಳಿಯುವಾಗ ಕೆಳಗೆ ಬಿದ್ದು ಎಲ್ಲ ಮಾಡ್ಕೊಂಡಿದ್ದೇನೆ. ಇವತ್ತು ತುಂಬ ಮಾಡ್ಕೊಂಡಿದ್ದೇನೆ. ಇವತ್ತೊಂಥರ ಬ್ಯಾಡ್ ಡೇ ನನಗೆ. ಓಕೆ, ತುಂಬ ಬ್ಯಾಡ್ ದಿನ ನನಗೆ ಇವತ್ತು. ಅಂದರೆ ಇಳಿಯುವಾಗ ನನ್ನ ಪ್ಯಾಂಟ್ ಅದರ ಇದಕ್ಕೆ ಸಿಕ್ಕಿ ಬಿದ್ದಿದ್ದೇನೆ ಕೆಳಗೆ. ಸ್ವಲ್ಪ ಸೊಂಟ ಬೆನ್ನೆಲ್ಲ ನೋವಾಗಿದೆ ನಂದು. ಯಾರು ನೋಡಲಿಲ್ಲ, ನೋಡಿದರೂ ನನಗೆ ಪರವಾಗಿಲ್ಲ. ತುಂಬ ಸಾರಿ ಬಿದ್ದಿದ್ದೇನೆ ನನ್ನ ಬೈಕಿಂದ. ಅಂದರೆ ಬಿದ್ದಿದ್ದೇನೆ ನಾನು, ಹಾಗೆ ನನಗೆ ಅಂತ ಪರವಾಗಿಲ್ಲ. ಸೊ ಬಟ್ಟೆ ಸ್ವಲ್ಪ ಮನ್ನ ಆಯಿತು ಅಷ್ಟೇ. ಇನ್ನೆಂತ ಹೇಳಿದರೆ, ನನ್ನ ಆಫೀಸಲ್ಲಿ ಎಲ್ಲರ ಹತ್ರ ಹೋಗಿ ಹೇಳಿದೆ ಈ ಥರ ಆಯಿತು ಅಂತ. ನಾನೇ ಹೇಳಿಬಿಟ್ಟೆ. ಅದಕ್ಕೆ ನನ್ನ ಕರ್ಕೊಂಡೋದವ್ರು ಹೇಳ್ತಾಯಿದ್ರು, ಅಂದರೆ ಅವರ ಹೆಸರು ಮೆನ್ಷನ್ ಮಾಡ್ತಿಲ್ಲ, ಅವರು ಹೇಳ್ತಾಯಿದ್ರು
ಎಲ್ಲರ ಜೊತೆ ಹೇಳಿ ಆಯಿತಾ ಅಂತ. ಎಲ್ಲರ ಜೊತೆ ಹೇಳಿದೆ ನಾನು. ಅವ್ರು ಯಾರು ಅಷ್ಟು ಯಾರು ನೆಗಡಲಿಲ್ಲ. ಬಟ್ ಒಬ್ಬ ಇದ್ದಾನೆ ನನ್ನ ದ್ರೋಹಿ, ಅವನೊಬ್ಬ ನೆಗಡಿದ. ಎಂತೆಲ್ಲ ತಮಾಷೆ ಮಾಡಿದ, ತುಂಬ ತಮಾಷೆ ಮಾಡಿದೆ ಅವನು. ಅವನು ಬಿಟ್ಟರೆ ಮತ್ತೆ ಯಾರು ಅಷ್ಟು ಇದು ಮಾಡಲಿಲ್ಲ. ಅಷ್ಟು ನಾನಿವಾಗ ಮನೆಗೆ ಬಂದೆ. ಓಕೆ, ಮನೆಗೆ ಬಂದೆ. ನೋಡಿ ನಮ್ಮ ಹೊಸ ಮನೆ, ಇದು ನಮ್ಮ ಹಳತ್ತು ಮನೆ. ಮನೆಗೆ ಬಂದೆ. ನನ್ನ ಒಂದು ಕೋಳಿ ನೋಡಿ ಹೋಯ್ತು. ಚಪ್ಪಲಿ ಇಟ್ಟು ಮನೆಗೆ ಸೀದಾ ಹೋಗಬೇಕು. ಮನೆಗೆ ಸೀದಾ ಹೋಗಿ ನನ್ನ ಮಿನ್ನ ಇದ್ದಾನೆ ಇಲ್ಲಿ. ಹಾಯ್ ಮಾಡು ಮಿನ್ನ, ಹಾಯ್. ಗುಡ್. ಇನ್ನೊಂದ್ಸರಿ ಹಾಯ್ ಮಾಡು. ಸೌಂಡ್ ಲೆಸ್ ಆಗಿ ಮಾತಾಡ್ತಾ ಉಂಟದು. ನಾನಿವತ್ತು ಇದು ನನ್ನ ಅಪ್ಪನ ಅಂಗಡಿಯಿಂದ ತಗೊಂಡದ್ದು. ನನಗೆ ಬೇಕಿತ್ತು ಇಷ್ಟೊತ್ತು. ಅಂದರೆ ರೀಸೆಂಟ್ಲಿ ಅವರಿಗೆ ಡೆಂಗ್ಯೂ ಜ್ವರ ಬಂದಿತ್ತಲ್ಲ, ಸೊ ಅದಕ್ಕೆ ಈ ಅನ್ನ ತಗೊಂಡೆ ನಾನು. 150 ಈ 3 ಪೀಸಿಗೆ. ನಿಮ್ಮ ಕಡೆ ಎಷ್ಟು ಉಂಟು ತಿಳಿಸಿ ಆಯಿತಾ. ನಾನು 150 ಕೊಟ್ಟೆ ಅದಕ್ಕೆ. ಮತ್ತು ಅಪ್ಪನ ಅಂಗಡಿಯಿಂದ ಐಸ್ ಕ್ರೀಮ್ ತಗೊಂಡೆ, ಅಂದರೆ ಸುಮ್ಮನೆ ಇರಲಿ ಅಂತ ಫ್ರಿಜ್ಜಲ್ಲಿ. ಆಮೇಲೆ ಪಪ್ಪಾಯ ತಗೊಂಡೆ. ಐಟಮ್ ಜೋಡಿಸಿ ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆ ಪದಾರ್ಥ ಎಂತ ಅಲಸಂಡೆ ಪಲ್ಯ ಮಾಡಿದೆ. ಅದರ ವಿಡಿಯೋ ಎಂತ ಮಾಡಲಿಲ್ಲ, ಅದು ಸಿಂಪಲ್. ಎಲ್ಲರ ಮನೇಲಿ ಹೇಗೆ ಪಲ್ಯ ಮಾಡ್ತೀರಿ ಹಾಗೆ ನಾನು ಪಲ್ಯ ಮಾಡಿದ್ದೇನೆ. ಬೇಕಂದರೆ ನೆಕ್ಸ್ಟ್ ನಾನು ಪಲ್ಯ ಮಾಡೋರು ಹೇಳ್ತೇನೆ. ಅಂದರೆ ಇದು ಊರಿದ್ದು ಅಲಸಂಡೆ, ಓಕೆನಾ, ಆ ಊರಿನ ಅಲಸಂಡೆ. ಸೊ ಹಾಗೆ ನಾನು ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿದೆ. ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ನನ್ನ ಅಕ್ಕನಿಗೆ ಸಹ ತುಂಬ ಇಷ್ಟ ಅಡುಗೆ ಮಾಡೋದು ಅಂತ ಹೇಳಿದರೆ. ಅಕ್ಕ ಬಂದಾಗ ನಾನು ತುಂಬ ಲಾಗ್ಸ್ ಮಾಡ್ತೇನೆ. ಓಕೆ, ನಾನಿವಾಗ ಅಲಸಂಡೆ ಪಲ್ಯ ಮಾಡ್ತಿದ್ದೇನೆ. ಓಕೆನಾ, ಅಲಸಂಡೆ ಪಲ್ಯ ಮಾಡ್ತಿದ್ದೇನೆ. ಸೊ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ, ಬೇಯ್ತಾ ಉಂಟು. ರೆಸಿಪಿನ ಹಾಕ್ತೇನೆ. ಓಕೆ, ರೆಸಿಪಿ ಅಂತ ಬೇರೆಯೇ ಒಂದು ವಿಡಿಯೋ ಮಾಡಿ ರೆಸಿಪಿಯಲ್ಲಿ ಹಾಕ್ತೇನೆ. ಸಿಂಪಲ್ ಅಲಸಂಡೆ ಪಲ್ಯ. ಓಕೆ, ನೀವು ಯಾರಿಗೆ ಸಹ, ಬ್ಯಾಚುಲರ್ಸ್ಗೆ ಯಾರಿಗೆ ಸಹ ಮಾಡ್ಬೋದು, ಅಷ್ಟು ಸುಲಭ ಇರ್ತದೆ. ಒಂದು ನಿಮಿಷ. ಓಕೆ, ಮತ್ತು ನಾನು ಅಂದರೆ ನಾನು ಡೈಲಿ ಕೂದಲಿಗೆ ಯಾವ ರೀತಿ ಯಾವ ಪ್ಯಾಕ್ ಅಪ್ಲೈ ಮಾಡ್ತೇನೆ ಅಂತೇಳಿ ವಿಡಿಯೋ ಮಾಡಿದ್ದೇನೆ. ಸೊ ಅದನ್ನು ಸರಿ ನೀವು ನೋಡಿ ಆಯಿತಾ. ಸಿಂಪಲಾಗಿ ಒಗ್ಗರಣೆ ಹಾಕಿ ಟೊಮೆಟೊ, ಕಾಯಿ ಮೆಣಸು, ಈರುಳ್ಳಿ ಎಲ್ಲ ಹಾಕಿ ಅಲಸಂಡೆ ಹಾಕಿ ಉಪ್ಪು ಹಾಕಿ ಚೆಂದ ಬೇಯಿಸಿ ಸ್ವಲ್ಪ ನೀರು ಹಾಕ್ತೇನೆ. ಯಾಕಂದರೆ ನಮಗೆ ಇಲ್ಲಿ ಡ್ರೈ ಇದ್ದರೆ ಊಟ ಮಾಡಲಿಕ್ಕಾಗಲ್ಲ. ಸೊ ಸಾರು ಥರ ಇರಬೇಕು. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸಿ ಆಮೇಲೆ ಮೇಲೆ ತೆಂಗಿನಕಾಯಿ ತುರಿ ಹಾಕಿದೆ. ಅಷ್ಟೇ, ಸಿಂಪಲ್. ಆಮೇಲೆ ಅದಕ್ಕೆ ಹಾಕಲಿಕ್ಕೆ ತೆಂಗಿನಕಾಯಿ ತುರಿ ಬೇಕಲ್ವ. ಸೊ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿದೆ. ಅದಕ್ಕೆ ಎಂತ ಹೇಳ್ತಾರೆ, ಚಪ್ಪೆ ಎಲ್ಲ ತೆಗೆದು ತೆಂಗಿನಕಾಯಿಯನ್ನು ತುರಿದು ರೆಡಿ ಮಾಡಿ ಇಟ್ಟೆ ಫ್ರಿಜ್ಜಲ್ಲಿ. ಸ್ವಲ್ಪ ಅಂದರೆ ನನಗೆ ಅರ್ಜೆಂಟಿಗೆ ಬೇಕು ಅಂತ ಹೇಳಿದ್ರೆ ನಾನು ಫ್ರಿಜ್ಜಲ್ಲಿ ಮಾಡಿಡ್ತೇನೆ. ಸೊ ಹಾಗೆ ನಮ್ಮ ಮನೆಯಲ್ಲಿ ಇವಾಗ ಲೈಟು ಸ್ವಲ್ಪ ಪ್ರಾಬ್ಲಮ್ ಉಂಟು, ಅದನ್ನು ಚೇಂಜ್ ಮಾಡ್ತೇನೆ. ಮತ್ತು ಕಿಚನ್ ಸಹ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೇನೆ ನಾನು ನನ್ನ ಕೈಲಿ ಆದಷ್ಟು. ಯಾಕಂದರೆ ತುಂಬ ಮಾಡಲಿಕ್ಕೆ ಹೋಗೋದಿಲ್ಲ, ಹೊಸ ಮನೆ ಆಗ್ತಾ ಉಂಟು. ಸೊ ಅದಕ್ಕೆ ವೀಡಿಯೋಗೋಸ್ಕರ ಮಾಡ್ತೇನೆ ಸ್ವಲ್ಪ. ಆಮೇಲೆ ನೈಟ್ ಕೆಲಸದಿಂದ ಬರುವಾಗ ನನ್ನ ತಮ್ಮ ಸರ್ಪ್ರೈಸ್ ಆಗಿ ಅಂತ ತಂದಿದ್ದಾನೆ ನೋಡಿ. ಅದು ಫಸ್ಟ್ ಟೈಮ್ ಸರ್ಪ್ರೈಸ್ ಆಗಿ ನನ್ನ ತಮ್ಮ ನನಗೆ ತಂದಿರೋಂಥದ್ದು. ನನಗೆ ಇವತ್ತು ನನ್ನ ತಮ್ಮ ಎಂತ ತಂದಿದ್ದಾನೆ ಈಗ ನೋಡಿ ಗೈಸ್, ನಿಮಿಷ. ಕಬಾಬ್ ತಂದಿದ್ದಾನೆ ಮತ್ತೆ ಚಿಕನ್ ಫ್ರೈಡ್ ರೈಸ್. ಓ ಮೈ ಗಾಡ್, ಅಂತನ ಗೊತ್ತಿಲ್ಲಪ್ಪ, ಏನೋ ತಂದಿದ್ದಾನೆ ಫ್ರೈಡ್ ರೈಸ್ ಮತ್ತೆ ಕಬಾಬ್. ಇಲ್ಲಾದ್ರೆ ತರಲ್ಲ ಅವನು ಪಡ್ಡ. ನನ್ನ ತಮ್ಮ ಇದು ತಂದಿದ್ದಾನೆ. ಓಕೆ, ಚಿಕನ್ ಫ್ರೈ ಇದೆಂತ ಎಗ್ ಫ್ರೈಡ್ ರೈಸ್, ಕಬಾಬ್ ಇದ್ರು ಎಗ್ ಫ್ರೈಡ್ ರೈಸ್ ತಂದಿದ್ದಾನೆ. ಕಬಾಬ್ ಇದೆ ಅಪ್ಪ ಬಂದು
ಮುಜ್ಜೆನೆ ಪುನಃ ಆದರೆ ನಿಮಗೊಂದು ವಿಷಯ ಹೇಳ್ತೇನೆ. ಓಕೆ, ಇದನ್ನು ನಾನು ಎಲ್ಲಿ ತಗೊಂಡು ಹೋಗ್ತಿದ್ದೇನೆ ಅಂತ ಹೇಳಿದರೆ, ಇದನ್ನು ನಾನು ಒಂದು ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ಇಟ್ಟು ತೆಗಿತೇನೆ. ಯಾಕಂದರೆ ಇದನ್ನು ಬಡಿಸಿ ಇಡೋದು ಹಿರಿಯವರಿಗೆ, ಅಂದರೆ ನಮ್ಮ ಮನೇಲಿ ಯಾರು ತೀರಿ ಇರ್ತಾರೆ ಅಜ್ಜಂದಿರೆಲ್ಲ, ಸೊ ಅವರಿಗೆ ಬಡಿಸೋದು ಅಂತ ಹೇಳ್ತಾರೆ. ಎಂಥ ತಿಂಡಿ ತಂದರೂ, ಹೊಸ್ದಾಗಿ ತಿಂಡಿ ಎಂತಾದರೂ ತಂದರೂ ಇದನ್ನು ಇಲ್ಲಿ ಇಟ್ಟು ಮತ್ತೆ ತಿಂತೇವೆ. ನನ್ನ ಅಜ್ಜ ರೀಸೆಂಟ್ಲಿ ತೀರಿದ್ರು, ಸೊ ಅದಕ್ಕೆ ನಾವೀಗ ಇಡ್ತಾ ಇದ್ದೇವೆ ಇದನ್ನು. ನಿಮ್ಮ ಮನೇಲಿ ಸಹ ಇಟ್ಟಿದ್ರೆ ಹೇಳಿ ಆಯಿತಾ. ರೀಸೆಂಟ್ಲಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಈ ಥರ ಪಾರ್ಸಲ್ ಬಂದಿರೋದು, ನನ್ನ ತಮ್ಮ ತಂದದ್ದು. ಆಮೇಲೆ ಪಾರ್ಸಲ್ ಎಲ್ಲ ತಿಂದಾದ್ಮೇಲೆ ಅಮ್ಮ ನನ್ನ ಹತ್ರ ಬಂದ. ಯಾಕೆ ಅಂತ ಹೇಳಿದರೆ ಅವನಿಗೆ OTG ಕನೆಕ್ಟ್ ಮಾಡಿ ಕೊಡಬೇಕಿತ್ತು, ಅದು ಅವನಿಗೆ ಗೊತ್ತಿಲ್ಲ. ಆಂಟಿ ನನ್ನ ಹೆಂಚಿನ ಫೈಲ್ ಮ್ಯಾನೇಜರ್ ಕೂಡ ಬೊಕ್ಕ ಬೇ ಬತ್ನ ಸೆಟ್ಟಿಂಗ್ ಪೋ ಬೇಗ OTG ತಕ ಪತಾನ ಬ್ಯಾಕ್ ಬಲ ನೀಗಿದೆ ಅಡೆ ಬೈನ ಸೆಟ್ಟಿಂಗ್ ಬೈನ ಅಡೆ ಬೈನ ಪೋ ಫೈಲ್ ಮ್ಯಾನೇಜಿಗೆ ಪೋ. ಅವೇ ಅಣ್ಣ ಫೈಲ್ ಮ್ಯಾನೇಜರ್ ಹೆಂಗ್ ಗೊತ್ತು ಇನ್ನರಿಗೆ ಏನು ನೋಡ ಬೇಗ ಮೈ ಫೈಲ್ಸ್ ನೋಡು ಮೈ ಫೈಲ್ಸ್ ಪೋ ಅಲ್ಲ ಪೋ ಇನ್ನು ವೈಕ್ ಬಾಡೋ OTG ಬಂಡರೆ ಟಿತ್ತು ನಾವು ಪೂರ ಇನ್ನು ವೈಕ್ ಬಾಡೋ ಎಂಕಿ OTG ಇಡಿತ್ತನ ಕೆಲವು OTT ಅತ್ತು ದಾ ವೆಂಟಿ ಬೈಬಿ ಸ್ವಲ್ಪ ಮಾತ್ರ ಕಾಣ್ಬರ್ಚಿ ಡಿಲ್ಟ್ ಆನ್ ಬ್ರೇಕ್ ಐಟುಂಡು ಸಾಂಗ್ ಐನ ಏಕ ಮೂವ್ ಮನ್ಪು ಹೆಂಗ್ ಗೊತ್ತು ಮಾರಿ ಮೂವ್ ಇಜಿನ ಕಾಪಿ ಪೇಸ್ಟ್ ಮನ್ಪು ಆತೆ ಪೋ ಯಾವೇ ಡಿಲ್ಟ್ ಆನ್ ಪೋ ಏನೋ ಏನ್ ಡಿಲ್ಟ್ ಆನ್ ಮಾಡಿ ಎಟ್ಟಿದ್ರೆ ಡಿಲ್ಟ್ ಆನ್ ಕೊಡ ಮೈ ಫೈಲ್ಸ್ ಐತೆ ಡಿಲೀಟ್ ಅನ್ಪಡ್ಸಿ ಡಿಲೀಟ್ ಆಯ ಅನ್ಪುನ ಪೆನ್ ಡ್ರೈವ್ ಇಟ್ಟಿನದ ದಾದಪುಂಡು ಪೆನ್ ಡ್ರೈವ್ ಪರತ್ ಬದ್ದೆ ನಾನು ಡಿಲ್ಟ್ ಆನ್ ಇಪ್ಪಡ್ದ ಆಲಾಪಿಸು ಬೊಚ್ಚ ಎಂಕಿ ಸ್ಟೇಜ್ ಡಿಲೀಟ್ ಅನ್ಪೋದು ಅದೊಂದು ಡಿಲೀಟ್ ಕೊರ್ಪುನ ಇದು ಮೊಬೈಲ್ ಎಂಚ ಬಣ್ಣ ಪೆನ್ ಡ್ರೈವ್ ಹಿಡಿತನ ಪದ್ಯ ಮೊಬೈಲ್ ಎಂಚ ಒಂದು ಡಿಜೆ ಅಂತ ಒಂಜಿ ಬಂದು ಕೊರ್ಪೆ ಕೊರು. ಓಕೆ, ಇವತ್ತಿನ ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ. ತಮ್ಮನ ಬೈಗಳನ್ನು ಕೇಳಿ ಇವತ್ತಿನ ಲಾಗ್ನ ನಾನು ಎಂಡ್ ಮಾಡ್ತಿದ್ದೇನೆ. ಟಾಟಾ, ಬಾಯ್ ಬಾಯ್, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.